ಅಮ್ಮ ಎಲ್ಲ ಜೋಡ್ಸಿಟ್ಬಿಟ್ಟಿದ್ಯಲ್ಲಮ್ಮ, ಏನಮ್ಮ ಇವತ್ತು ರೆಸಿಪಿ? ಒಳ್ಳೆ ಬೇಳೆ ಸಾರು ಮಾಡ್ತೀನಿ, ಸಖತ್ತಾಗಿರುತ್ತೆ. ತೋರಿಸ್ತೀನಿ ಬನ್ನಿ. ಏನ್ ಸ್ಟೈಲ್ ಬೇಳೆ ಸಾರು ಇದು? ನನ್ನ ಸ್ಟೈಲೇ. ನಿನ್ ಸ್ಟೈಲ್ ಬೇಳೆ ಸಾರು, ಆರ್ತಿ ಸ್ಟೈಲ್ ಬೇಳೆ ಸಾರು ಅಷ್ಟೇ. ಏನೇನು ಬೇಕು ಗೊತ್ತಾ? ಸಿಂಪಲ್ ಆಗಿ ಬೇಳೆ ಮಾಮೂಲಿ, ಅದಕ್ಕೆ ಅರಿಶಿನ ಹಾಕೊಂಡು ನೀರು ಹಾಕ್ಬಿಟ್ಟು ಒಂದ್ಸಲ ಇದನ್ನ ತೊಳೆದ್ಬಿಟ್ಟು ಅರಿಶಿನ ಮಿಕ್ಸ್ ಮಾಡಿ ನೀರು ಹಾಕಿ ಬೇಯಿಸ್ಕೊತೀನಿ. ಟೊಮೊಟೊ ಒಂದು ಸ್ವಲ್ಪ ಹುಣಸೆ ಹಣ್ಣ ಇದನ್ನು ಅಷ್ಟೇ ಬೇಯಿಸ್ಕೊಂಡು ಸೋಸಿ ಎತ್ತಿಟ್ಕೋತೀನಿ. ರಸಮ್ ಪೌಡ್ರು, ಬೇಳೆ ಸಾರಿಗೆ ಹುಳಿ ಪೌಡ್ರ್ ಹಾಕಬಾರ್ದು, ಟೇಸ್ಟ್ ಹಾಳಾಗೋಗುತ್ತೆ. ಇದಕ್ಕೆ ಅಂತಲೇ ರಸಮ್ ಪೌಡ್ರು, MTR ರಸಮ್ ಪೌಡ್ರು ನಾನು ಇಟ್ಕೊಂಡಿದ್ದೀನಿ. ಒಗ್ಗರಣೆಗೆ ಒಣಮೆಣ್ಸಿನ್ಕಾಯಿ, ಕರಿಬೇವು, ಹಿಂಗು, ಉಪ್ಪು, ಖಾರ, ಇದು ಹಚ್ಕಾರ, ರಸಮ್ ಪೌಡ್ರ್ ಇದೆ, ಅರಿಶಿನ, ಸಾಸಿವೆ, ಕೊತ್ತಂಬರಿ, ಮಾಮೂಲಿ ಒಗ್ಗರಣೆ ಸೊಪ್ಪು ಇಷ್ಟೇ. ಅಲ್ಲ, ನಮಗೆ ಯಾರೋ ಸೀರಿಯಸ್ ಆಗಿ ಕಮೆಂಟ್ ಏನು ಹಾಕಿದ್ದಾರೆ ಗೊತ್ತಾ? ನೀವೇನು ಸ್ಪೆಷಲ್ ಮಾಡ್ತಾ ಇಲ್ವಲ್ಲ, MTR ರಸಮ್ ಪೌಡ್ರಲ್ಲಿ ತಾನೇ ಮಾಡ್ತಾ ಇದ್ದೀರಾ, ಸಾಂಬಾರ್ ಪೌಡ್ರಲ್ಲಿ ತಾನೇ ಮಾಡ್ತಾ ಇದ್ದೀರಾ ಅಂತ. ನಾವು ತಿನ್ನೋದೇ ಅದನ್ನ. ನಿಮ್ಮ ಮನೇಲಿ ಸಾಂಬಾರ್ ಪೌಡ್ರು ಮಾಡ್ಕೊಂಡ್ರೆ ಹಾಕೊಳ್ರಿ, ನಾವೇನು ಬೇಡ ಅಲ್ವಾ? ಯಾಕಂದ್ರೆ ನಮ್ಗೆ ಇದು ರೂಢಿ ಆಗ್ಬಿಟ್ಟಿದೆ. ಬೇರೆ ಫ್ಲೇವರ್ಗಳು ನಮಗೆ ಸಿಗುತ್ತಿಲ್ಲ ಅಂತ ಹೇಳಲ್ಲ, ನನ್ಗೆ ಇಷ್ಟ ಆಗಲ್ಲ ಮನೆಯಲ್ಲಿ. ಇದು ನಮ್ಗೆ ಆರಾಮ್ ಅನ್ಸುತ್ತೆ. ಇಷ್ಟು ವರ್ಷದಿಂದ ಅದನ್ನೇ ಮಾಡ್ಕೊಂಡ್ ಬರ್ತಾ ಇದೀವಿ, ಚೆನ್ನಾಗಿರುತ್ತೆ. ನೀವು ಮನೆಯಲ್ಲಿ ನೀವೇ ಸಾಂಬಾರ್ ಪುಡಿ ರಸಂ ಪುಡಿ ಬೀಸ್ಕೊಳ್ಳೋದಾದ್ರೆ ನೀವು ಯೂಸ್ ಮಾಡಿ. ನಮ್ಗೇನು ಕಂಫರ್ಟ್ ಇದೆಯೋ ನಾವೇನು ತಿಂತೀವೋ ಅದನ್ನ ತೋರಿಸ್ತಾ ಇರೋದು. ಇಲ್ಲಿ ಯಾವ ಬ್ರ್ಯಾಂಡ್ ಪ್ರಮೋಷನ್ ಆಗಲಿ ಅಥವಾ ಅದನ್ನ ಹೈಲೈಟ್ ಮಾಡಬೇಕು ಅನ್ನೋದು ಏನಿಲ್ಲ. ನಾವಂತೂ ವಿಡಿಯೋ ಮಾಡೋದು ನೀವು ನೋಡಿದ್ದೀರ, ನಾವು ಇರೋದನ್ನ ಡೈರೆಕ್ಟಾಗಿ ಹೇಳ್ತಿರ್ತೀವಿ, ಮಾಡ್ತಾ ಇರ್ತೀವಿ. ಸೊ ನಿಮ್ಮ ಮನೆಯಲ್ಲಿ ರಸಂ ಪೌಡ್ರು, ಸಾಂಬಾರು ಪುಡಿ, ವಾಂಗಿಬಾತ್ ಪುಡಿ ಏನು ಬೇಡ್ತಿರೋ ಅದನ್ನ ಅದನ್ನೇ ಹಾಕೊಳ್ಳಿ. ನಾವು ತೋರಿಸೋದು ನಮ್ಮ ಇಷ್ಟ, ನಾವು ತಿನ್ನೋದನ್ನ ನಾವೇನ್ ಯೂಸ್ ಮಾಡ್ತೀವಿ ಅದನ್ನ ನಾವು ತೋರಿಸ್ತೀವಿ ಅಷ್ಟೇ. ನೀವೇನ್ ಬೇಕೋ ನೀವು ಹಾಕೊಳ್ಳಿ, ನಮ್ದು ಏನು ಇಲ್ಲ. ಅಂದ್ರೆ ಟೇಸ್ಟ್ ಚೇಂಜ್ ಬರುತ್ತೆ. ಹೌದು, ಖಂಡಿತ ಚೇಂಜ್ ಬರುತ್ತೆ, ಚೇಂಜ್ ಬಂದೇ ಬರುತ್ತೆ. ಆಮೇಲೆ ಹಿಂಗಿತ್ತು ಅಡಿಗೆ, ನಿಮ್ಮ ಮಗಳು ಹಂಗ್ ತಿಂದ್ಲು, ನಮ್ಮಲ್ಲಿ ಹಿಂಗ್ ತಿಂದ್ವಿ ಅಂದ್ರೆ ನಿಮ್ದು ಪೌಡರ್ ಚೇಂಜ್ ಆಗುತ್ತೆ, ಅಷ್ಟೇ ಹೇಳೋದು. ನಿಮ್ಮ ಮನೆಯಲ್ಲಾದ್ರೂ ಮಾಡ್ಕೊಳ್ರಿ, ಅಂಗಡಿಲಾದ್ರೂ ತನ್ರಿ. ನಮ್ಮ ಥರದ್ದೇ ಟೇಸ್ಟ್ ಬೇಕು ಅಂದರೆ ನಾವೇನು ಹೇಳ್ತೀವಿ ಅದನ್ನ ಟ್ರೈ ಮಾಡಿ. ಇಲ್ಲ ನಮ್ಮದೇ ಸಾಂಬಾರು ಪುಡಿ ಹಾಕ್ತೀವಿ ಅಂದರೆ ಫ್ಲೇವರು ಫುಲ್ ಚೇಂಜ್ ಆಗುತ್ತೆ, ಕಂಪ್ಲೀಟ್ ಫುಡ್ ಚೇಂಜ್ ಆಗುತ್ತೆ. ಓಕೆ ಗೈಸ್, ಬೇಳೆ ಸಾರು ಆ್ಯಂಡ್ ನಮ್ಮ ಫೇವ್ರೆಟ್ ಗೋಟು ಸಾರು ಇದು. ಅಂದರೆ ಗೋಟು ಸಾರು ಅಂದರೆ ಫಾಸ್ಟಾಗಿ ಟಕ್ಕನಂಗೆ ಹೋಗೋದು, ತಿನ್ನೋದು ಬರೋದು ಅಂತಾರಲ್ಲ, ಆ ಥರ ಗೋಟು ಫಾಸ್ಟ್ ಸಾರು. ಆ್ಯಂಡ್ ಇದು ಯಾವ ಸೀಸನಲ್ಲಿ ಎನಿ ಟೈಮ್ ಏನು ಬೇಕಾದ್ರೂ ತಿನ್ಬೋದು, ಬೇಳೆ ಸಾರು ಒಂದೇ ಫಾಸ್ಟ್ ಆಗುತ್ತೆ, ಈಸಿ ಆ್ಯಂಡ್ ಅದು ಎಲ್ಲದಕ್ಕೂ ಸೂಕ್ತ. ಓಕೆ, ಶುರು ಮಾಡ್ಕೊಳ್ಳಿ ನಿಮ್ಮ ಬೇಳೆ ಸಾರು. ಏನ್ ಬೇಕಾದ್ರೂ ಮಾಡ್ಕೊಂಡು ತಿನ್ಬೋದು. ಸಂಡಿಗೆ, ಹಪ್ಪಳ, ಉಪ್ಪಿನಕಾಯಿ, ತರಕಾರಿ, ಪಲ್ಯ ಏನ್ ಬೇಕಾದ್ರೂ ಮಾಡ್ಕೊಂತೀನಿ. ಇಲ್ಲ ಪ್ಲೈನ್ ಅಲ್ಲಿ ಹಿಂಗೆ ತಿಂದ್ರು ಸೂಪರ್ ಆಗಿರುತ್ತೆ. ಅಂದ್ರೆ ನಮ್ಮನೇಲಿ ಸೈಡ್ಸಿಗೆ ಮಾಡ್ತಾರೆ, ಅದನ್ನು ತೋರಿಸ್ತೀನಿ. ಬೇಳೆ ಸಾರಿಗೆ ಬಾಂಡಲ್ಲಿಗೆ ಎಣ್ಣೆಯನ್ನು ಸ್ವಲ್ಪ ಒಂದು ಸ್ಪೂನ್ ಹಾಕಿದ್ದೀನಿ. ಸಾಸಿವೆ ಜಾಸ್ತಿ ಬೇಕಿದಕ್ಕೆ. ದಪ್ಪ ಸಾಸಿವೆ ಹಾಕೊಳ್ಳಿ, ಆ್ಯಕ್ಚುಲಿ ಸಣ್ಣ ಸಾಸಿವೆಗಿಂತ ದಪ್ಪ ಸಾಸಿವೆ ಚೆನ್ನಾಗಿರುತ್ತೆ. ಇಂಗು, ಒಣಮೆಣಸಿನ್ಕಾಯಿ ಅರ್ಧನಾ? ಓಕೆ, ಅರ್ಧ ಒಣಮೆಣಸಿನ್ಕಾಯಿ. ಇವಾಗ ಈ ಟೊಮೊಟೊನೂ ಹುಣಸೆ ಹಣ್ಣು ಹಾಕಿದ್ನಲ್ಲ, ಬೇಯಿಸಿ ಸೋಸ್ಕೊಂಡಿದ್ದೀನಿ, ಇವಾಗ ಹಾಕ್ತಾ ಇದ್ದೀನಿ. ನಿಮಗೆ ಟೊಮೊಟೊ ಹಾಗೆ ಬೇಕಾದರೆ ಹಾಕೊಳ್ಳಿ. ನಮ್ಮ ಅಪ್ಪನಿಗೆ ಟೊಮೊಟೊ ಇಷ್ಟ ಇಲ್ಲ, ಇದೇ ಮ್ಯಾಟರು. ನಮ್ಮ ಅಪ್ಪನಿಗೆ ಟೊಮೊಟೊ ಇಷ್ಟ ಇಲ್ಲ, ಅದಕ್ಕೆ ನಮ್ಮಮ್ಮ ಏನು ಮಾಡ್ತಾರೆ, ಅದನ್ನ ರುಬ್ಬಿ ಪೇಸ್ಟ್ ಮಾಡಿ, ಇಲ್ಲಾಂದ್ರೆ ಸಿಪ್ಪೆ ತೆಗಿತಾರೆ. ಅಲ್ಲ ಅಂದ್ರೆ ರುಬ್ಬು ಮಾಡ್ತಾರೆ, ಪೇಸ್ಟು ಮಾಡ್ತಾರೆ, ಆ ಥರ ಹೇಳಿದ್ದು ನಾನು. ಇದು ನಮ್ಮ ಅಪ್ಪನಿಗೆ ಪ್ರಾಬ್ಲಮ್, ಟೊಮೆಟೊ ಡೋಂಟ್ ಲೈಕ್. 2 ಸ್ಪೂನು ರಸಂ ಪುಡಿ, MTR ರಸಂ ಪುಡಿ 2 ಸ್ಪೂನ್ಸ್ ಬರ್ತಿ. ಆ್ಯಕ್ಚುಲಿ ರಸಂ ಪುಡಿ ನಾನು ಮಾಡ್ತೀನಿ, ಖಾಲಿ ಆಗಿದೆ, ನಾನು ನೆಕ್ಸ್ಟ್ ಟೈಮ್ ತೋರಿಸ್ತೀನಿ ನಿಮಗೆ. ಹಾಂ, ಹಚ್ಕಾರ ಚೂರು, ನಾವು ಜಾಸ್ತಿ ಖಾರ ಏನಿಲ್ಲ. ಇವಾಗ ಸ್ವಲ್ಪ ಉಪ್ಪು ಹಾಕ್ತೀನಿ. ನಮ್ಮ ಅಪ್ಪಂಗೆ ಟೊಮೊಟೊ ಇಷ್ಟ ಇಲ್ಲ, ಆಲೂಗಡ್ಡೆ ಇಷ್ಟ ಇಲ್ಲ. ಎಲ್ಲಮ್ಮಿ ಹೂಮಾ, ಅದಕ್ಕೆ ನಮ್ಮಮ್ಮ ಹಿಂಗೆ ಆಡ್ತಾರೆ ಗೊತ್ತಾ. ಒಟ್ಟು ಬಾಡಿಗೆ ಹೋಗ್ಬೇಕಲ್ವ ಎಲ್ಲ ತರಕಾರಿಗಳು, ಅದು ಬೇಡ ಇದು ಬೇಡ ಅಂದ್ರೆ ಹೆಂಗೆ ಹೇಳು. ಅದಕ್ಕೆ ನಾವೇನು ಮಾಡ್ತೀವಿ, ಬೇಯಿಸಿ ಸೋಸಿ ಮಾಡ್ಕೊಳ್ಳೋದು. ಅವ್ರಿಗೆ ಹಾಕಿದ್ದೀರಾ ಹಾಕಿಲ್ಲದು ಗೊತ್ತೇ ಆಗಲ್ಲ, ಮ್ಯಾಟ್ರೇ ಗೊತ್ತಾಗಲ್ಲ. ಬಟ್ ಏನಂದ್ರೆ ಗೊತ್ತಾ, ಬೇಳೆ ಸಾರಲ್ಲಿ ಟೊಮೊಟೊ ಸಿಕ್ಕಿದ್ರೇ ಮಜಾ. ಬಟ್ ಇವಾಗ ನಮ್ಮ ಮನೇಲಿ ಏನು ಮಾಡೋಕ್ಕಾಗಲ್ಲ ಗಾಯ್ಸ್. ಬೇಯಿಸಿಟ್ಕೊಂಡಿರುವಂಥ ಬೇಳೆ, ಈ ಬೇಳೆ ನೀವು ಇದೇ ಶಿವಲಿಂಗ್ ಬೇಳೆ ಹಾಕಿದ್ರೆ ಮತ್ತೆ ಟೇಸ್ಟ್ ವೇರಿಯೇಷನ್ ಆಗುತ್ತೆ, ನಾವು ಮಾಡೋ ತರ ಬರಲ್ಲ. ನಾನು ಅದನ್ನು ಹೇಳ್ಬಿಡ್ತೀನಿ ನಿಮ್ಗೆ. ಆಮೇಲೆ ಏನ್ ಗೊತ್ತಾ, ಶಿವಲಿಂಗ್ ಬೇಳೆ ಹಾಕಿದ್ರೆ ಚೆನ್ನಾಗಿ ಬೇಯಿಸಿ ಮ್ಯಾಶ್ ಮಾಡ್ಬಿಡಿ.
ಬೇಳೆ ಸಿಗಬಾರ್ದು ನೋಡಿ, ಅಡಿಯಲ್ಲಿದ್ರು ಹೆಂಗೆ ಕಾಣುತ್ತೆ, ಒಂದು ಬೇಳೆ ಕಾಣಲ್ಲ. ಆ ಥರ ನೀವು ಯೂಸ್ ಮಾಡಬೇಕು ಅಂದರೆ ಚೆನ್ನಾಗಿ ಮಸ್ತ್ ಬಿಡಿ ಆಗುತ್ತೆ ನೋಡಿ. ಇದಾದಮೇಲೆ ಕುದಿಯೋಕ್ಕಿಟ್ರೆ ಮುಗ್ದೇ ಹೋಯ್ತು. ತುಂಬ ಬೇಗ ಆಗುತ್ತೆ, ತುಂಬ ಈಸಿ, ಫಾಸ್ಟಾಗಿ ಕೆಲಸ ಆಗುತ್ತೆ. ಆಮೇಲೆ ಇದ್ರ ಮೇಲೆ ಒಂಚೂರು ಕರಿಬೇವು ಕೊತ್ತಂಬರಿ ಹಾಕ್ಬಿಟ್ರೆ ಮುಗ್ದೇ ಹೋಯ್ತು ಕೆಲಸ. ನಾನು ಕರಿಬೇವನ್ನ ಸಿದ್ದಂಗೆ ಆಗುತ್ತೆ ಅಂಥೇಳಿ ಮೇಲ್ಗಡೆಗೆ ಫ್ರೆಶ್ ಆಗಿದೆ ಸುಮ್ಮನೆ ಹಾಗೆ ಮೇಲೆ ಹಾಕೋತೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಉದುರಿಸ್ಕೋತೀನಿ, ಮುಗ್ದೇ ಹೋಯ್ತು ಕೆಲಸ. ಕುದೀಲಿ. ಬೇಳೆ ಸಾರು ರೆಡಿ ಆಯಿತು. ಆ್ಯಂಡ್ ನಮ್ಮ ಮನೇಲಿ ಇವಾಗ ಸಮ್ಮರ್ಗೆ ಮಡಕೆ ಬಂದಿದೆ ಗೈಸ್. ಮಡಕೆಯಲ್ಲಿ ನೀರಿಟ್ಟಿದ್ದೀವಿ, ತಣ್ಣಗಿರುತ್ತೆ. ನಮ್ಮ ಪಾಪು ಆಡುತ್ತೆ ಅದರಲ್ಲಿ. ಕೊತ್ತಂಬರಿ ಇಷ್ಟೇ ಬೇಳೆ ಸಾರು ಅಂದರೆ ವೆರಿ ಸಿಂಪಲ್, ಫಾಸ್ಟಾಗಿ ಆಗುತ್ತೆ. ಬೇಳೆ ಬೇಯಿಸ್ಕೊಳ್ಳೋದು, ಟೊಮೊಟೊ ಹುಣಸೆ ಹಣ್ಣು ಬೇಯಿಸ್ಕೊಳ್ಳೋದು. ಇಲ್ಲ ಅಂದರೆ ಹೆಚ್ಕೊಳ್ಳಿ, ಅದು ನಿಮ್ಮ ಇಷ್ಟ. ಹೆಚ್ಕೊಂಡು ಒಗ್ಗರಣೆಗೆ ಹಾಕ್ಕೋತೀನಿ ಅಂದರೆ ನಿಮಗೆ ನಿಮ್ಮಲ್ಲಿ ಇಷ್ಟ ಆದರೆ ಹಾಕೊಳ್ಳಿ, ಒಗ್ಗರಣೆಗೆ ಹಾಕೊಳ್ಳಿ. ಇದೊಂದು 5 ನಿಮಿಷ ಚೆನ್ನಾಗಿ ಕುದೀರಿ. ನೀರು ಬೇಕಾ ತೆಳ್ಳಗೆ ಬೇಕಾದರೆ ನೀವು ಹಾಕೋಬೋದು. ಬೇಕಾ ಬೆಲ್ಲ, ಇನ್ನೂ ರುಚಿ ಜಾಸ್ತಿ ಚೂರು ಹಾಕ್ತೀನಿ. ಇದು ಕುದಿಯೋಕ್ಕೆ ಶುರುವಾಗಿದೆ ಇವಾಗ. ಸ್ವಲ್ಪ ಬೆಲ್ಲ, ಇದು ಆಪ್ಷನ್ನು, ನಿಮಗೆ ಬೇಕಾ ಹಾಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಇಷ್ಟೇ ಇಷ್ಟ ಅದು ರುಚಿ ಹೆಚ್ಚಾಗುತ್ತೆ. ಸ್ವೀಟ್ ಆಗಲ್ಲ, ಸ್ವೀಟ್ ಬರಲ್ಲ, ರುಚಿ ಹೆಚ್ಚಾಗುತ್ತೆ. ಅದು ಬರಲ್ಲ ಅನ್ನತ್ತೆ ಸಾರಿಗೆ. ಹಂಗೆ ಅದು ಬಿಡು, ಹೋಗ್ಲಿ. ಅಷ್ಟೇ ಗಮ್ಮಂತ ಇದೆ ಮಾತ್ರ, ಒಳ್ಳೆ. ಅದ್ರ ಮೇಲೆ ಒಂದ್ ಸ್ವಲ್ಪ ತುಪ್ಪ ಹಾಕಿದ್ರೆ ಇನ್ನ ಮಸ್ತು. ತುಪ್ಪ ಹಾಕೊಂಡು ಊಟಕ್ಕೆ ಬಿಸಿ ಅನ್ನಕ್ಕೆ ತುಪ್ಪ ಹಾಕೊಂಡ್ರೆ ಅಂದ್ರೆ ಜಾಲಿ. ನಮ್ಮ ಬೇಳೆ ಸಾರಿನ ಜೊತೆಗೆ ನಾವು ಪಲ್ಯ ಮಾಡ್ತಾ ಇದೀವಿ, ಅದು ಬೀಟ್ರೋಟ್ ಪಲ್ಯ. ಸೊ ಎಣ್ಣೆ, ಬೀಟ್ರೋಟು, ಇಂಗು, ಕೊತ್ತಂಬರಿ, ಉಪ್ಪು, ಕಡಲೆಬೇಳೆ, ಉದ್ದಿನಬೇಳೆ, ಸಾಸಿವೆ, ತೆಂಗಿನಕಾಯಿ, ಕೊತ್ತಂಬರಿ, ಇದಿಷ್ಟು ಇಟ್ಕೊಂಡಿದ್ದಾರೆ. ಇದು ಬೇಯಿಸಿಲ್ಲ, ಹಸಿನೇ ಇದೆ. ಅದೇನು ಮಾಡ್ತಾರೆ ನಮ್ಮಮ್ಮ ತೋರಿಸ್ತಾರೆ, ಬನ್ನಿ ಹೋಗೋಣ. ಈಗ ಬೀಟ್ರೋಟ್ ಪಲ್ಯ ಬೇಳೆ ಸಾರಿಗೆ ಕಾಂಬಿನೇಷನ್. ಎಲ್ಲ ಮನೇಲೂ ಹಿಂಗೆ ಮಾಡ್ತಾರೆ ಅನ್ಸುತ್ತೆ ನನ್ನ ಪ್ರಕಾರ ಬೀಟ್ರೋಟ್ ಪಲ್ಯ. ಓಕೆ, ಕಡಲೆಬೇಳೆ, ಉದ್ದಿನಬೇಳೆ, ಸಾಸಿವೆ, ಎಣ್ಣೆ ಹಾಕಿ, ನೀರಲ್ಲ, ಇದನ್ನ ಚೆನ್ನಾಗಿ ಕುಟುಂಬನ ತನಕ ಹುರ್ಕೊಳ್ಳಿ ಗಾಯ್ಸ್. ಇದನ್ನ ಮೆತ್ತಿಗೆ ಮಾಡಬೇಡಿ, ಸೌಂಡ್ ಬರಬೇಕು, ಹಸ್ಕಸ್ಕಾಗಬಾರ್ದು. ಅದು ಕುಟುಂಬ ಅನ್ಬೇಕು. ನಮ್ಮ ಮನೇಲಿ ಕಡಲೆಬೇಳೆ, ಉದ್ದಿನಬೇಳೆ ಜಾಸ್ತಿ ತಿಂತೀವಿ, ಯಾಕಂದ್ರೆ ನಮ್ಗೆ ಇಷ್ಟ. ಕೆಜಿ ಲೆಕ್ಕ ಹೋಗುತ್ತೆ. ನಾವು ಎಲ್ಲ ಒಗ್ಗರಣೆಗೂ ನಮಗೆ ಬೇಕೇ ಬೇಕು, ಅದಿದ್ರೇನೆ ಒಂದು ಫ್ಲೇವರ್ ನಮಗೆ. 3/4 kg ಕಡಲೆಬೇಳೆ, 1/4 kg ಉದ್ದಿನ ಬೇಳೆನ ಮಿಕ್ಸ್ ಮಾಡಿ ಎತ್ತಿಟ್ಟಿರ್ತೀನಿ. ತಿಂಗಳಲ್ಲಿ ಹಾಗೆ ಹೋಗುತ್ತೆ. 20ನೇ ತಾರೀಕು ಮೇಲಾದರೆ ಇನ್ನೂ ಸ್ವಲ್ಪ ಮಿಕ್ಸ್ ಮಾಡಬೇಕಾಗುತ್ತೆ. ಉದ್ದಿನ ಬೇಳೆ ಜಾಸ್ತಿ ಹಾಕಲ್ಲ, ಕಡಲೆಬೇಳೆ ಜಾಸ್ತಿ ಹಾಕಬೇಕು ಒಗ್ಗರಣೆಗೆ. ಗಮ್ಮಂತದೆ ಆಗಲೇ. ಇವಾಗ ಕರಿಬೇವು, ಅರ್ಧ ಮೆಣಸಿನ್ಕಾಯಿ, ಅವಲೇ ಬೇಳೆ ಸಾರಿಗೆ ಅರ್ಧ ಹಾಕಿದೆ, ಇವಾಗ ಇದಕ್ಕೆ ಅರ್ಧ. ಆಗಿದೆ. ಹೆಚ್ಚಿರು ಬೀಟ್ರೋಟ್ ದಪ್ಪದು 2. ಯಾಕೆ ಬೇಯಿಸ್ಕೊಂಡಿಲ್ಲ ನೀನು? ಏನಕ್ಕೆ? ಹಂಗೆ ಬೇಯಬೇಕು, ಒಗ್ಗರಣೆಲ್ಲೇ ರುಚಿ ಹಿಡಿಬೇಕು. ಮೊದಲೇ ಬೇಯಿಸ್ಬಿಟ್ಟು ಒಗ್ಗರಣೆ ಹಾಕೋರು ಇದ್ದಾರೆ, ಮಾಡ್ತಾರೆ. ಟೈಮ್ ಇಲ್ದಿರೋರು, ನಮ್ಗೇನಿಲ್ಲ ಟೈಮ್, ಫುಲ್ ಟೈಮ್, ಇಯರ್ ಫ್ರೀ. ಬೆಂದ್ಬಿಟ್ಟು ಅಂತ ನಮ್ಮ ಹೌದು ಇಲ್ಲೇ ಹಾಕ್ತಾ ಇದ್ದಾರೆ. ಹೌದು. ವಾವ್, ಕಲರ್ ಚೆನ್ನಾಗಿ ಕಾಣ್ತಾ ಇದೆ ಗೊತ್ತಾ. ನಾವು ಹೊಸ ಸ್ಯಾಮ್ಸಂಗ್ ಫೋನಲ್ಲಿ ಶೂಟ್ ಮಾಡ್ತಾ ಇರೋದು ಇವತ್ತೇ, ಅಡುಗೆ ಶೂಟ್ ಹೊಸ ಫೋನಲ್ಲಿ. ಸಖತ್ತ ಕಾಣಿಸ್ತಾ ಇದೆ ಕಲರು. ಬೀಟ್ರೋಟ್ನ ಹೆಂಗೆ ಚೂಸ್ ಮಾಡಬೇಕು, ಮನೆಗೆ ಹೆಂಗೆ ತರಬೇಕು ಬೀಟ್ರೋಟ್ನ ಅಂದರೆ, ಪೈರಿರಬೇಕು ಮೇಲ್ಗಡೆ. ಪೈರಿದ್ದಾಗ ಅದು ಫ್ರೆಶ್ ಆಗಿರುತ್ತೆ. ಮೂಲಂಗಿನೂ ಅಷ್ಟೇ, ಮೂಲಂಗಿ ಸೊಪ್ಪಿರಬೇಕು, ಆವಾಗಲೇ ಅದು ಕಹಿ ಬರಲ್ಲ. ಇದು ಅಷ್ಟೇ, ಯಾವಾಗ ನೀವು ಪೈರನ್ನ ಇರೋದಿಲ್ಲ, ಅದು ಇಲ್ಲ ಅಂತ ಹೇಳಿದಾಗ ಅದು ಉಪ್ಪಿನಂಶ ಜಾಸ್ತಿ ಇರುತ್ತೆ. ನೀವು ಅದರ ಮೇಲ್ಗಡೆ ಇರೋದು, ನನ್ನ ಮಗಳು ಯಾವಾಗಲೂ ಅವಳೇ ತರೋದು ತರಕಾರಿ ಕರೆಕ್ಟಾಗಿ ತರ್ತಾಳೆ. ನಮಗೆ ಆ ಥರ ಇರಬೇಕು, ಆವಾಗಲೇ ಅದು ಇನ್ನೂ ತುಂಬ. ಆವಾಗ 2 ದಿನದಿಂದ ಮಾರ್ಕೆಟಿಗೆ ಬಂದಿರುತ್ತೆ ಫ್ರೆಶ್ ಆಗಿ ಅಂತ. ಇದು ಸಖತ್ ಸ್ವೀಟಾಗಿರುತ್ತೆ, ಸಾಲ್ಟ್ ಬರೋದಿಲ್ಲ. ಯಾವಾಗ ಪೈರಿಲ್ದ ತರ್ತೀರ ಉಪ್ಪಿನಂಶ ಜಾಸ್ತಿ ಅದಕ್ಕೆ. ಆವಾಗ ಉಪ್ಪು ನೋಡಿ ಹಾಕೋಬೇಕು. ಅದು ಚಿಕ್ಕ ತರಬೇಕು, ದಪ್ಪ ತಂದರೆ ಬಲ್ಟೋಗಿರುತ್ತೆ. ನೋಡ್ಕೊಂಡು ತರಬೇಕು, ಸೀಳೋಗಿರುತ್ತೆ. ಚೆನ್ನಾಗಿರೋ ದಪ್ಪ ಅಂತ ಹೆಚ್ಚೋದಕ್ಕೆ ಈಸಿ ಅಂತಲ್ಲ,
ನೋಡಿಕೊಂಡು ಕ್ವಾಲಿಟಿ ತೊಗೊಳ್ಳಿ. ಇವಾಗ ಸ್ವಲ್ಪ ಹಿಂಗೆ ಹಾಕೋತೀನಿ. ಇವಾಗ ಹಾಕೋತಾ ಇದೆಯಾ? ಹೌದು, ಲೇಟಾಗಿ ಹಾಕೋತೀನಿ. ಇವಾಗ ಇದಾಗಿದ ತಕ್ಷಣ ಸ್ವಲ್ಪ ಉಪ್ಪು ಹಾಕ್ಕೊಂಡು ಬೇಯೋಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಇವಾಗ ಮುಚ್ಚಿಟ್ಬಿಡೋದು. ಸ್ವಲ್ಪ ನೀರು, ಜಾಸ್ತಿ ಏನು ಬೇಡ, ಮುಳುಗಷ್ಟು ಬೇಡ, ಚೂರು. ಒಂದ್ಸಲ ಕಲಕ್ತೀನಿ, ಯಾಕಂದರೆ ಇಂಗು ಉಪ್ಪು ಎರಡೂ ಹಾಕಿದ್ದೀನಲ್ಲ. ನೋಡಿ, ಏನಕ್ಕೆ ನಾನು ಒಣಮೆಣ್ಸಿನ್ಕಾಯಿ ಹಾಕ್ತೀನಿ ಅಂದರೆ, ಬೀಟ್ರೋಟ್ ಪಲ್ಯಕ್ಕೆ ಹಸಿಮೆಣ್ಸಿನ್ಕಾಯಿ ಹಾಕಿದ್ರೆ ಏನಾಗುತ್ತೆ, ಇದ್ರ ಕಲರ್ ಎಲ್ಲ ಅದನ್ನ ತಗೊಂಡು ಹಸಿಮೆಣ್ಸಿನ್ಕಾಯಿನೂ ಒಣಮೆಣ್ಸಿನ್ಕಾಯಿ ಆಗ್ಬಿಟ್ಟಿರುತ್ತೆ, ರೆಡ್ ಕಲರ್ ಆಗ್ಬಿಟ್ಟಿರುತ್ತೆ. ತಿನ್ಬೇಕಾದ್ರೆ ಗೊತ್ತೇ ಆಗಲ್ಲ ಇದು ಯಾವ ಮೆಣ್ಸಿನ್ಕಾಯಿ ಅಂತ. ಅದೇ ನೋಡಿ, ನೀವು ಬೇಯಿಸಿದಾಗ ಮೆಣ್ಸಿನ್ಕಾಯಿ ಕಲರ್ ಹೀಗೆ ಇರುತ್ತೆ, ಇನ್ನೂ ರಿಚ್ ಇರುತ್ತೆ. ಅವಾಗ ನಾವೇನು ಮಾಡ್ತೀವಿ, ಒಗ್ಗರಣೆ ಮೇಲೆ ಊಟ ಬಡಿಸ್ಬೇಕಾದ್ರೆ ಮೆಣ್ಸಿನ್ಕಾಯಿ ಎತ್ತಾಕ್ಬಿಡ್ತೀವಿ. ಇಲ್ಲಾಂದ್ರೆ ನನ್ನ ಮಗಳು ಹಂಗೆ ತಿನ್ಕೊಂಡ್ಬಿಡ್ತಾಳೆ, ಮೊಬೈಲ್ ನೋಡ್ಕೊಂಡು ತಿಂತಿರ್ತಾಳೆ. ವಿಡಿಯೋ ಮಾಡ್ಕೊಂಡು ತಿನ್ನೋದು, ಮೊಬೈಲ್ ನೋಡ್ಕೊಂಡಲ್ಲ. ಮೊನ್ನೆ ಮಾಡಿದ್ದಾಗೆ ನೀನು ಹಂಗೆ ಮಾಡಿದ್ದು. ಮೊಬೈಲ್ ಅಂದ್ರೆ ವಿಡಿಯೋ ನೋಡ್ಕೊಂಡು ತಿಂದು ನಾನು ಏನು ಮಾಡಿದೆ ಹೇಳು, ಮೆಣಸಿನ್ಕಾಯಿನೂ ತಿಂದೆ. ಏನು ಮಾಡಿದಾಗ ಮಾವಿನಕಾಯಿ ಚಿತ್ರಾನ್ನ. ಹಾಂ, ಓಕೆ. ಇವಾಗ ಇದು ಸ್ವಲ್ಪ ಹೊತ್ತು ಬೇಯಲಿ, ಒಂದು 5 ನಿಮಿಷ ಬೇಕು ಟೈಮು. ಬೇಯಲಿ. ಈ ಮೇಲೆ ಈ ಬೆಂದಾದ್ಮೇಲೆ ತೆಂಗಿನಕಾಯಿ, ಕೊತ್ತಂಬರಿ ತುರಿ, ಕೊತ್ತಂಬರಿ ಸೊಪ್ಪನ್ನ ಹಾಕಿ ಲಗಾಯಿಸದೆ ಸಖತ್ತಾಗಿರುತ್ತೆ. ಊಟ ಮಾಡ್ಬೇಕಾದ್ರೆ ತೋರಿಸ್ತಾಳೆ. ಓಕೆ, ಈಗ ಫುಲ್ಲಿ ಲೋಡೆಡ್ ಊಟ ಮಾಡೋಣ ಬನ್ನಿ. ಅನ್ನ, ಬೇಳೆ ಸಾರು, ತುಪ್ಪ, ಆ್ಯಕ್ಚುಲಿ ಆನಿಯನ್ ಪಕೋಡ ಇತ್ತು, ಅದನ್ನು ಹಾಕ್ಕೊಂಡಿದ್ದೀನಿ, ಪರವಾಗಿಲ್ಲ. ಮತ್ತು ನಮ್ಮಮ್ಮ ಮಾಡಿದ್ದು ಏನು ಹೇಳಿದ್ದು, ಬೀಟ್ರೂಟ್ ಪಲ್ಯ ಮತ್ತು ಉಪ್ಪಿನಕಾಯಿ. ಬೇಳೆ ಸಾರಿಗೆ ಚೆನ್ನಾಗಿ ಕಾಂಬಿನೇಷನ್ಗಳಿದ್ದರೆ ಜಾಸ್ತಿ ಒಳಗಡೆ ಹೋಗುತ್ತೆ. ಈಗ ನಮ್ಮಮ್ಮ ಒಂದು ಸ್ವಲ್ಪ ಅದ್ರ ಮೇಲೆ ತುಪ್ಪವನ್ನು ಹಾಕುತ್ತಿದ್ದಾರೆ. ತುಪ್ಪ ಹಾಕ್ಕೊಂಡಿಲ್ಲ ಅಂದರೆ ರುಚಿ ಬರಲ್ಲ, ತುಪ್ಪ ಹಾಕ್ಕೊಳ್ತೀನಿ. ಈಗ ಬನ್ನಿ, ಯಾವ ಬ್ರ್ಯಾಂಡ್ ತುಪ್ಪ ಆದರೂ ಹಾಕ್ಕೊಳ್ರಿ, ನೀವು ಮನೇಲಿ ಕಾಯಿಸ್ಕೊಂಡಿರೋ ತುಪ್ಪ ಆದರೂ ಹಾಕ್ಕೊಳ್ರಿ, ಒಟ್ಟಿನಲ್ಲಿ ಹಾಕ್ಕೊಳ್ರಿ ಅಷ್ಟೇ. ಬನ್ನಿ ಇವಾಗ ತಿಂದು ಹೇಳ್ತೀನಿ ಹೆಂಗಿದೆ ಅಂತ. ತಲೆಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ, ಅದಕ್ಕೆ ಹಿಂಗಿದ್ದೀನಿ. ನನ್ನ ನೋಡಬೇಡಿ, ನಾನು ತಿನ್ನೋದನ್ನು ರಿವ್ಯೂ ಮಾತ್ರ ನೋಡಿ, ಓಕೆನಾ? ಮನೇಲಿದ್ದೀವಲ್ವ, ತಲೆಗೆಲ್ಲ ಎಣ್ಣೆ ಹಾಕೋಬೇಕು, ಹೊಟ್ಟೆಗಲ್ಲ. ಓಕೆ, ತಿನ್ನೋಣ ಬನ್ನಿ. ಸತ್ಯವಾಗಲೂ ತುಂಬ ಚೆನ್ನಾಗಿದೆ, ಸಾಕಾಗಿದೆ ಗೈಸ್. ಪಲ್ಯ ತಿನ್ನೋಣ ಬನ್ನಿ. ಇನ್ನೊಂದೇ ಗೊತ್ತಾ ಟಿಪ್ಸು, ಬೀಟ್ರೋಟ್ ಪಲ್ಯಕ್ಕೆ ವೈಟ್ ರೈಸು, ತುಪ್ಪ, ಉಪ್ಪು ಹಾಕೊಂಡು ಕಲ್ಸ್ಕೊಳ್ತೀನಿ, ಸೂಪರಾಗಿರುತ್ತೆ. ನಾನು ಆಮೇಲೆ ತಿಂತೀನಿ ಅದನ್ನು, ಹಿಂಗೆ ಕಲ್ಸ್ಕೊಂಡು ತಿನ್ನಿ. ಬೀಟ್ರೋಟ್ ಪಲ್ಯ ಉಪ್ಪಿಲ್ಲ, ಫಸ್ಟ್ ಆಫ್ ಆಲ್ ಬೀಟ್ರೋಟಲ್ಲಿ ಉಪ್ಪಿಲ್ಲ, ಯಾಕಂದರೆ ನಮ್ಮ ಅಮ್ಮ ಹೇಳಿದ್ರು ಗೊತ್ತಾ, ಅದು ಮೇಲೆ ಅದ್ರದ್ದು ಪೈರು ಇರಬೇಕು ಅಂತೇಳಿ. ನಾನು ನೋಡ್ಕೊತಾ ಇರೋದೆ ಆ ಪೈರು ಇರೋದೇ ಚಿಕ್ಕ ಚಿಕ್ಕ ಕಾಯಿ ತರ್ತೀನಿ ಆಯ್ಕೊಂಡು. ನಮ್ಮಮ್ಮ ನನ್ನ ಫುಲ್ಲು ಟ್ರೈನ್ ಮಾಡಿಬಿಟ್ಟವ್ರೆ, ತೊಗೊಬತ್ತೀನಿ ಕರೆಕ್ಟಾಗಿ. ಅದಕ್ಕೆ ಬೀಟ್ರೋಟು ಜ್ಯೂಸಿಯಾಗಿ ಸ್ವೀಟಾಗಿದೆ, ಸಾಲ್ಟಿ ಆಗಿಲ್ಲ, ಸ್ವೀಟಾಗಿದೆ. ಬೇಳೆ ಸಾರು ಆ್ಯಂಡ್ ಬೀಟ್ರೋಟ್ ಪಲ್ಯ ಇಸ್ ಒನ್ ಆಫ್ ದ ಬೆಸ್ಟ್ ಕಾಂಬಿನೇಷನ್. ಏನು ಬೇಕಾದ್ರೂ ಮಾಡ್ಕೋಬೋದು. ಆ್ಯಕ್ಚುಲಿ ಇದಕ್ಕೆ ಆಗ್ಲಿಕಾಯಿ ಪಲ್ಯ ಇನ್ನೂ ಸೂಪರಾಗಿರುತ್ತೆ. ಬೀಟ್ರೋಟ್ ಪಲ್ಯಕ್ಕಿಂತ ಇನ್ನೊಂದು ಲೆವೆಲ್ ಜಾಸ್ತಿ ಆಗ್ಲಿಕಾಯಿ ಪಲ್ಯ ಬೇಳೆ ಸಾರು ಕಾಂಬಿನೇಷನ್. ಸಕ್ಕತ್ತಾಗಿದೆ. ಟ್ರೈ ಮಾಡಿ, ಮಿಸ್ ಮಾಡಿಬಿಡಿ, ಓಕೆನಾ? ಮಿಸ್ ಮಾಡಿಬಿಡಿ, ಟ್ರೈ ಮಾಡಿಬಿಟ್ಟು ನಾನು ಕಮೆಂಟಲ್ಲಿ ತಿಳಿಸಿ, ಖುಷಿ ಆಗುತ್ತೆ.